ಈ ಕಂಠವನ್ನು ಅಷ್ಟು ಗಟ್ಟಿಯಾಗಿ ಹೆಂಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಏನು ಮಾಡ್ತೀರಿ ಅಂತ? ಈಗ ನನ್ನ ಮಾತಿಂದಾನೇ ನಿಮ್ಗೆ ಅರ್ಥ ಆಗಿರ್ಬೋದು, ಆದಷ್ಟು ನಾನು ಪಾಸಿಟಿವ್ ಥಿಂಕ್ ಮಾಡ್ತೀನಿ. ಬಟ್ ಯು ಹ್ಯಾವ್ ಟು ಹ್ಯಾವ್ ದ ಬೇಸಿಕ್ ವಾಯ್ಸ್. ಈಗ ಹೇಗೆ ಯಾವುದೇ ಕೆಲಸದಲ್ಲಿ ನೀವು ಆ್ಯಂಕರಿಂಗ್, ನ್ಯೂಸ್ ಪ್ರೆಸೆಂಟೇಷನ್ ಏನೇ ಮಾಡಿದ್ರು ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಆ ಬೇಸಿಕ್ ವಾಯ್ಸ್ ವಾಸ್ ಥ್ರೂ ಮೈ ಫಾದರ್. ಸೊ ಅವ್ರ ತಂದೆಯಿಂದ ಬಂದಂತಹ ಧ್ವನಿನ ಐ ಪ್ರಾಬ್ಲಿ ಮಾಡ್ಯುಲೇಟೆಡ್ ಇಟ್ ವೆಲ್. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಂದರ್ಭಕ್ಕೆ ತಕ್ಕ ಹಾಗೆ, ಇದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಹ್ಯಾಸ್ ಹೆಲ್ಪ್ ಮಿ. ಯಾಕೆ ಕೇಳಿದ್ರೆ ಈಗ ಇಂಜಿನಿಯರಿಂಗ್ ಮಾಡೋರು ಬೇರೆ ಕೆಲಸಗಳನ್ನು ಮಾಡಿದಾಗ ಏನಾಗುತ್ತೆ, ನಾನು ಹೇಳೋದು ಒಂದೇ, ಆ ಕಾಲೇಜಲ್ಲಿ ಇರ್ತಕ್ಕಂಥ ಯಾವುದೇ ನಾವು ನಾಲೆಡ್ಜ್ ಕಲ್ತರು ಅದೆಲ್ಲೋ ಒಂದು ಕಡೆ ನಮಗೆ ಸಹಾಯ ಆಗುತ್ತೆ. ಆ ಇಂಜಿನಿಯರಿಂಗ್ ಯು ನೀಡ್ ಟು ಬಿ ಕ್ವಿಕ್, ಪಿಕಪ್ ಥಿಂಗ್ಸ್. ಸೊ ಇವೆಲ್ಲ ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಪಿಕ್ ಮಾಡಿಕೊಂಡು ಇಟ್ ಹೆಲ್ಪ್ ಮೀ ಟು ಬಿಕಮ್ ಎ ಗುಡ್ ಪ್ರೆಸೆಂಟರ್ ಆರ್ ಆ್ಯಂಕರ್. ಆ ಥರ ಆಯಿತು. ಲತಾ ಮಂಗೇಶ್ಕರ್ ಅವರು ಹಾಡೋದಕ್ಕೆ ಅಂತ ಅವ್ರಿಗೆ ಬಹಳ ಇಷ್ಟ ಅಂತೆ ಉಪ್ಪಿನಕಾಯನ್ನು ಮತ್ತೆ ಜೀವನದಲ್ಲಿ ಮುಟ್ಲೇ ಇಲ್ವಂತೆ, ಯಾಕಂದರೆ ಅದು ಹಾಡೋದಕ್ಕೆ ಸಮಸ್ಯೆ ಮಾಡುತ್ತೆ ಅಂತ ಹೇಳಿ. ಅದೇ ಶ್ರೇಯಾ ಘೋಷಾಲ್ ಹೇಳಿದ್ರು, ನಾನಂಥದ್ದೇನೂ ಇಟ್ಕೊಂಡಿಲ್ಲಪ್ಪ, ನನಗೆ ಏನೇನು ಇಷ್ಟನೋ ನಾನು ಒಂದು ಖಾನ ಇನ್ನೊಂದು ಗಾನ ಅಂತ ಹೇಳಿದ್ರು. ಹಾಗೆ ನೀವು ಅಂಥದ್ದೇನಾದರೂ ಬಿಟ್ಟರೆ? ಐಸ್ ಕ್ರೀಮ್. ಹೌದಾ? ಹೌದು, ಐಸ್ ಕ್ರೀಮ್ ಲಾಡ್ ಆಫ್. ಬಟ್ ಆದರೆ ಅದು ತಪ್ಪು ಅನ್ಸುತ್ತೆ, ಅದು ಸುಳ್ಳದು. ಯಾಕಂದರೆ ಐ ಹ್ಯಾವ್ ಸೀನ್ ಲಾಡ್ ಆಫ್ ಸಿಂಗರ್ಸ್, ಈಗ ಟೋನಿ ಗ್ರಿಗ್ ಅಂತ ಕಾಮೆಂಟೇಟರ್, ಹಿ ಯೂಸ್ ಟು ಈಟ್ ಲಾಡ್ ಆಫ್ ಐಸ್ ಕ್ರೀಮ್ಸ್. ಆಮೇಲೆ ಬಾಲಮುರಳಿ ಕೃಷ್ಣ ಅವರು ಕೇಳ್ಪಟ್ಟೆ, ಅವರು ಐಸ್ ಕ್ರೀಮ್ ಅವು ಯಾವುದೂ ಬಿಟ್ಟಿರಲಿಲ್ಲ. ಈಗ ನನಗೇನಾಯಿತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಹುಷಾರಪ್ಪ ವಾಯ್ಸ್ ಹಾಳಾಗತ್ತೆ ಅಂದಾಗ ಕೋಲ್ಡ್ ತಿನ್ನಬಾರ್ದು ಅನ್ನುವಂತಹ ಒಂದು ಫೀಲಿಂಗ್ ಎಲ್ಲಿಂದಾನೋ ಬಂತು. ಇಟ್ ಗಾಟ್ ಇಂಪ್ಲಾಂಟೆಡ್ ಇನ್ ಮೀ. ಸೊ ಅದು ಐಸ್ ಕ್ರೀಮ್ ತಿನ್ನಲ್ಲ ನಾನೀಗ. ತುಂಬ ಆಲ್ಮೋಸ್ಟ್ ಮೋರ್ ದೆನ್ 10-15 ಇಯರ್ಸ್ ಆಯಿತು. ಮಧ್ಯದಲ್ಲಿ ಯಾರಾದ್ರೂ ಜೊತೆಗಿದ್ದ ಒಂದು ಸ್ಪೂನ್ ತೊಗೋಬೋದೇ ಹೊರತು ಟೋಟ್ಲಿ ಐ ಹ್ಯಾವ್ ನೆವರ್ ಆರ್ಡರ್ನ್ ಐಸ್ ಕ್ರೀಮ್ ಫಾರ್ ದ ಲಾಸ್ಟ್ 50-20 ಇಯರ್ಸ್. ಓಹೋ, ಸೊ ಐಸ್ ಕ್ರೀಮ್ ಇಷ್ಟಪಟ್ಟು ಬಿಟ್ಬಿಟ್ರಿ. ಓ, ವಂಡರ್ಫುಲ್. 1995, 2025 ಈ ನಡುವೆ ಕರ್ನಾಟಕದ ಬೆಳವಣಿಗೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನೀವು ಕಂಡಂತೆ ಕರ್ನಾಟಕದಲ್ಲಾದ ಬೆಳವಣಿಗೆ ಮತ್ತು ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದ ಯಶಸ್ಸು ಅಥವಾ ಅದ್ಭುತವಾದ ಅಭಿವೃದ್ಧಿನ ಕರ್ನಾಟಕ ಕಂಡಿದೆ ಅಂತ ಅನ್ಸಿದ್ರೆ, ಯಾಕಂದರೆ ನೀವು ಪ್ರತಿ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ, ಇನಾಗ್ರೇಷನ್ಸಲ್ಲಿ ಇದ್ದೀರಾ ನೀವು. ಸೊ ಕರ್ನಾಟಕದ ಈ ಬೆಳವಣಿಗೆ ನೀವು ಹೆಂಗೆ ನೋಡ್ತೀರಾ 1995ರಿಂದ ಮತ್ತು 2025? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್ ಬೆಂಗಳೂರು. ನಾನು ಕೆಲವು ನಿರೂಪಣೆಯಲ್ಲೂ ನೆನ್ನೆನೂ ಸಹ ಅದನ್ನು ಹೇಳಿದೆ. IT ಸಿಟಿ, BT ಸಿಟಿ, ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಹೆಲ್ತ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಟ್ರಾನ್ಸ್ಫಾರ್ಮಿಂಗ್ ಇಟ್ ಸೆಲ್ಫ್ ಇನ್ ಟು ದ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಎಜುಕೇಷನ್ ಸಿಟಿ, ಸೈನ್ಸ್ ಸಿಟಿ. ಸೊ ಈ ಎಲ್ಲ ಬೆಳವಣಿಗೆಗಳೆಲ್ಲ 30 ವರ್ಷದಲ್ಲಾಗಿದೆ. ಅಂದರೆ ಸೈನ್ಸಿಗೆ ಭಾಳ ಸ್ಟ್ರಾಂಗ್ ಫೌಂಡೇಶನ್ ಇತ್ತು, ಆ ಕಾರಣದಿಂದ ಆಯಿತು. ಈಗ CNR ರಾವ್, ಪ್ರೊಫೆಸರ್ CNR ರಾವ್ ಇದ್ದಾರೆ, ಈಸ್ ಎ ಲೆಜೆಂಡ್. ಅವರು ಈ ನ್ಯಾನೋ ಟೆಕ್ನಾಲಜಿ ಬಂದಿದೆ, ಈಗ ಕ್ವಾಂಟಮ್ ಟೆಕ್ನಾಲಜಿ ಅಂತ ಶುರು ಆಗಿದೆ. ಸೊ ಕ್ವಾಂಟಮ್ ರೀಸೆಂಟಾಗಿ ಬೆಂಗಳೂರಲ್ಲಿ ಫಸ್ಟ್ ಎವರ್ ಇದು ಕಾನ್ಫರೆನ್ಸ್ ಆಯಿತು, ಅದನ್ನು ನಾನು ಹೋಸ್ಟ್ ಮಾಡಿದ್ದೆ. ಸೊ ಈ ರೀತಿ ಬೆಳವಣಿಗೆಗಳು 95ಕ್ಕೂ ಇವಾಗಲಾಗಿರೋದು ಒಂದು ಡಿಟರಿಯರೇಷನ್ ಇನ್ ಟ್ರಾಫಿಕ್. ಸೊ ಟ್ರಾಫಿಕ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಟ್ ಏನಂದರೆ ಅದರಲ್ಲಿ ನಮ್ಮ ಸಿಟಿಸನ್ಸ್ ಆಗಿ ನಮ್ಮದು ತಪ್ಪಿದೆ ಅನ್ಸುತ್ತೆ. ಈಗ ನಾವು ಅಬ್ರಾಡೆಲ್ಲ ಟ್ರಾವೆಲ್ ಮಾಡಿದಾಗ ಆ ರೋಡ್ಗಳು ಅಷ್ಟೇ ಅಗಲ ಇರೋದು, ಬಟ್ ಏನಂದರೆ ಆ ಡಿಸಿಪ್ಲಿನ್ ನಾವು ಜನತೆಯಾಗಿ ನಾವು ಸರ್ಕಾರದ ಮೇಲೇ, ಯಾವುದೇ ಸರ್ಕಾರ ಇರ್ಬೋದು, ಅವ್ರ ಮೇಲೆ ಟೋಟಲ್ ಬ್ಲೇಮ್ ಹಾಕೋಕ್ಕಾಗಲ್ಲ. ನಾವು ಆ್ಯಸ್ ಇಂಡಿವಿಜುವಲ್ಸ್, ಈಗ ನಾವು ಎಷ್ಟು ಜನ ನೀವು ಟ್ರಾಫಿಕ್ ಡ್ರೈವ್ ಮಾಡಿದಾಗ ನಾವು ಯಾರು ಲೇನ್ ಚೇಂಜ್ ಮಾಡದೆ ನಾವೇ ಹೋಗ್ತೀವ? ಇಲ್ಲ. ಸೊ ಐ ಪರ್ಸ್ನಲಿ ಫೀಲ್ ಜನತೆಗೂ ಅಷ್ಟೇ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು IT, ಒಂದು ಬಯೋಟೆಕ್ನಾಲಜಿ, ಈ ರೀತಿ ಸೈನ್ಸ್ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಒಂದೇನೆಂದರೆ ಬೆಂಗಳೂರಿನ ಹಳೆಯ ಸಾಂಸ್ಕೃತಿಕ ಹಿರಿಮೆ ಗರಿಮೆ ಸ್ವಲ್ಪ ಮಟ್ಟಿಗೆ ಮಾಸಿದೆ. ಆಲ್ ಗುಡ್, ಈಗ ಕ್ಯಾಶ್ ಫಾರ್ಮಸಿ ಇತ್ತು, ಆ ರೀತಿ ಗುಡ್ ಬಿಲ್ಡಿಂಗ್ಸ್ ಆರ್ ಡೆಮಾಲಿಷ್ಡ್ ಆ್ಯಂಡ್ ನ್ಯೂ ಬಿಲ್ಡಿಂಗ್ಸ್. ಥಿಯೇಟರ್ಗಳು ಮೆಜೆಸ್ಟಿಕ್ ರೋಡಲ್ಲಿ, ಕೆಂಪೇಗೌಡ KG ರೋಡಲ್ಲಿ ಇರೋಂಥ ಎಲ್ಲ ಥಿಯೇಟರ್ಗಳು ಹೋಗಿ ಕಾಂಪ್ಲೆಕ್ಸ್ ಆಗಿದೆ. ಸೊ ದೀಸ್ ಆರ್ ದಿ ಚೇಂಜಸ್. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಇನ್ಎವಿಟಬಲ್ ಆಗಿದೆ. ಆಗಿನ ಬೆಂಗಳೂರನ್ನ ಮಿಸ್ ಮಾಡ್ಕೊಳ್ತೀರಾ? ಖಂಡಿತ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಒಂದೊಂದ್ಸಲ ಆ ರೀತಿ ಅಟ್ಮಾಸ್ಫಿಯರ್ ನಾವು ನೋಡ್ಬೋದು. ಅರ್ಲಿ ಮಾರ್ನಿಂಗ್ ಏನಾರು ಹೋದರೆ ಹಳೆ ಬೆಂಗಳೂರು ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಈಗ ಆ್ಯಂಕರಿಂಗ್ ಇಲ್ಲ ಇವತ್ತು, ಅಥವಾ ಬೇರೆ ಏನೂ ಕೆಲಸಗಳಿಲ್ಲ ಅಂದಾಗ ನಿಮ್ಮ ಹಾಬೀಸ್ ಏನಿರುತ್ತೆ? ಹಾಬೀಸ್ ಅಂಡ್ ಸ್ಪೆಂಡ್ ಟೈಮ್ ವಿತ್ ದ ಫ್ಯಾಮಿಲಿ, ಮೂವೀಸ್ ಗಿವೀಸ್ ಏನೋ ಟೈಮ್ ಆದರೆ ನೋಡೋದು. ಈಗಂತೂ ಎಲ್ಲ OTT ಬಂದಿರೋದ್ರಿಂದ ಜಾಸ್ತಿ ಥಿಯೇಟರ್ಸ್ಗೆ ಹೋಗಲ್ಲ, ಬಟ್ ಸಮ್ ಗುಡ್ ಮೂವಿ ಕಮ್ಸ್, ಗೋ ಟು ದ ಥಿಯೇಟರ್ ಆ್ಯಂಡ್ ರೀಡ್ ಬುಕ್ಸ್. ಪುಸ್ತಕಗಳನ್ನು. ಯಾವ ರೀತಿ ಬುಕ್ಸ್ ಓದ್ತೀರಿ? ಬೇಸಿಕಲಿ ಎಜುಕೇಷನ್ ಓರಿಯೆಂಟೆಡ್. ಆಮೇಲೆ ಮುಂಚೆ ಕತೆ ಕಾದಂಬರಿ ಎಲ್ಲ ಓದ್ತಾ ಇದ್ದೆ, ಈಗ ಸ್ವಲ್ಪ ಕಡಿಮೆ. ಆ್ಯಂಡ್ ಸಿಂಗಿಂಗ್, ಕರಾಯೋಕೆ ಹಾಕ್ಕೊಂಡು ಈ ನಮ್ಮ ಫ್ಯಾಮಿಲಿ ಸರ್ಕಲ್ಗಳೆಲ್ಲ ಹಾಡೋದು ಮಾಡೋದು. ಫ್ಯಾಮಿಲಿ ಬಗ್ಗೆ ಇವಾಗ ಯಾರ್ಯಾರು ಇದ್ದೀರಿ? ನಾನು, ನನ್ನ ವೈಫು ಅನಿತಾ
ಪ್ರಕಾಶ್ ಆ್ಯಂಡ್ ಇಬ್ಬರು ಸನ್ಸ್ ಅಭಿಷೇಕ್ ಆ್ಯಂಡ್ ಅಕ್ಷಯ್. ಏನು ಮಾಡ್ತಿದ್ದಾರೆ? ಅಭಿಷೇಕ್ ಬೋತ್ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅಭಿಷೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾನೆ. ಇಟ್ಸ್ ಎ ಗುಡ್ ಕಂಪ್ನಿ ಅರ್ನಿಂಗ್ ಗುಡ್ ಸ್ಯಾಲರಿ. ಅವನಿಗೂ ಸ್ವಲ್ಪ ಎಲ್ಲ ಈ ಹಾಬೀಸ್ ಎಲ್ಲ ಇದೆ. ಈಸ್ ಟ್ರೈಂಗ್ ಟು ಟ್ರೈ ಮಾಡ್ತಾ ಇದ್ದಾನೆ, ಬಟ್ ನಾಟ್ ಇನ್ ಬಿಗ್ ವೇ. ಕೆಲಸ ಮಾಡ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ಸ್ ಡಬ್ಬಿಂಗ್ ಗಿವಿಂಗಿಗೆಲ್ಲ ವಾಂಟ್ಸ್ ಟು ಡೂ. ಹೀಸ್ ಇಂಟ್ರೆಸ್ಟೆಡ್. ಬಟ್ ಎರಡನೇವನಿಗೆ ಇಂಟ್ರೆಸ್ಟ್ ಇಲ್ಲ. ಅವನು ಇಂಜಿನಿಯರಿಂಗ್ ಮಾಡಿ ಅವನು MS ಮಾಡಿದ್ದಾನೆ ಕ್ಯಾನಡಾದಲ್ಲಿ. ಈಸ್ ಎ PR ಹೋಲ್ಡರ್ ದೇರ್. ಅಲ್ಲೂ ಒಂದು ಒಳ್ಳೆ ಕೆಲಸದಲ್ಲಿ ಸಾಫ್ಟ್ವೇರ್ ಪ್ರೊಫೆಷನಲ್ ಆಗಿ ಒಂದು ಒಳ್ಳೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾನೆ.